ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಲ್ಯಾಂಡ್ ಸರ್ವೆ ಎಕ್ಸಾಮ್ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಯನ್ನು KPSC ಕಡೆಯಿಂದ ಬಂದಿಲ್ಲ. ಸೊ ನಾವೇ ಸ್ವಲ್ಪ ಪ್ರೆಡಿಕ್ಷನ್ ಮಾಡೋದ್ರಿಂದ ನೋಡೋಣ. ಸೊ ಮೊದಲೇದಾಗಿ ಇದು HK ರೀಜನ್ಗೆ ಜುಲೈ 6 ಮತ್ತು 7ನೇ ತಾರೀಕು ಎಕ್ಸಾಮ್ ಇತ್ತು. ಇದು ನೀಡಲಿಲ್ಲ. ಸೊ ಇದ್ರ ಬಗ್ಗೆ ಯಾವುದೇ ಅಪ್ಡೇಟನ್ನು KPSC ನೀಡಲಿಲ್ಲ. ಸೊ ಅದೇ ರೀತಿ ನಾನ್ HK ಅಂದ್ರೆ RPCದವ್ರಿಗೆ ಜುಲೈ 20 ಮತ್ತು 21 ಕನ್ನಡ ಎಕ್ಸಾಮ, ನಂತರ GK ಸ್ಪೆಸಿಫಿಕ್ ಪೇಪರ್ ಎರಡು ಕೂಡಿದ್ದು. ಸೊ ಇದ್ರ ಬಗ್ಗೆನೂ ಮಾಹಿತಿಯನ್ನು ನೀಡಿಲ್ಲ. ಸೊ ಇದು ಭಾಳ ಜನ ಕೇಳ್ತಾ ಇದ್ರಿ, ಸರ್ ಇದಾದರೂ ಎಕ್ಸಾಮ ನಡೀತೈತೆ ಅನ್ರಿ ಅಂತ. ಸೊ ಇದು ಎಕ್ಸಾಮ ನಡೆಯೋದು ಬಹಳ ಕಠಿಣ. ಸೊ 8ರಿಂದ 10 ದಿವಸ ಮೊದಲ ಇವರ ಹಾಲ್ ಟಿಕೆಟ್ ಬಿಡಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯ ಹಾಲ್ ಟಿಕೆಟನ್ನು ಇದುವರೆಗೂ ಇವರ ಬಿಟ್ಟಿಲ್ಲ. ಸೊ ಈ KPSC ಕಡೆಯಿಂದ ಯಾವುದಾದ್ರೂ ಹೊಸ ನ್ಯೂಸ್ ಬಂದು ಅಂದ್ರೆ ಇಲ್ಲಿ ಬೇಗನೆ ಅಪ್ಡೇಟ್ ಮಾಡ್ತಾರವ್ರ. ಬಟ್ ಇಲ್ಲಿ ನಾವು ನೋಡಿದಂಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟನ್ನು ಅವರ ಇದರೊಳಗೆ ಕೊಟ್ಟಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೆಸ್ ನೋಟ್ ಒಳಗೆ. ಸೊ ಈ ಪ್ರೆಸ್ ನೋಟ್ ಒಳಗೆ ಇನ್ನೂವರೆಗೂ ಯಾವುದೇ ರೀತಿಯ ಅಪ್ಡೇಟ ಬಂದಿಲ್ಲ. ಇಲ್ಲಿ KS ಎಕ್ಸಾಮ್ ಬಗ್ಗೆ ಇದೆ, ಅದ್ರ ಬಗ್ಗೆ 25ನೇ ತಾರೀಕು ಆಗಸ್ಟ್ದಾಗ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಇದೆ. ಇಲ್ಲಿ ನೋಡಿದ್ರೆ ನಾವು ಯಾವುದೂ ಅಪ್ಡೇಟ ಕೊಟ್ಟೇ ಇಲ್ಲ ಅವರ. ಸೊ ಇದರಿಂದ ಓದುವಂಥ ಅಭ್ಯರ್ಥಿಗಳಿಗೆ ಏನಾಗ್ತದೆ ಅಂದ್ರೆ ಒಂದು ಸಲ ಅವರು ಓದೋ ಮನಸ್ಸು ಬರೋದಿಲ್ಲ. ಸೊ ಹೀಗಾಗಿ ಡೇಟನ್ನು ಬೇಗನೆ ಅನೌನ್ಸ್ ಮಾಡ್ರಿ ಅಂದ್ರೆ ಅವ್ರಿಗೆ ಎಲ್ಲ ರೀತಿ ಪ್ಲ್ಯಾನ್ ಹಾಕೊಂಡು ಓದ್ಬೋದು. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೋದಾದ್ರೆ ಇಲ್ಲಿ ನಾವು RPCಯ 21ನೇ ತಾರೀಕು ಏನಿತ್ತಲ್ಲ ಅದು ಎಕ್ಸಾಮ್ ಬಗ್ಗೆ. ಸೊ ಅದಂತರೂ ನಡೆಯಲ್ಲ 100%. ಸೊ ನೀವು ಈಗ ಹೋಗಿ ನಿಮ್ಮ ಸ್ಟೂಡೆಂಟ್ ಲಾಗಿನ್ ಒಳಗೆ ಹೋಗಿ ಚೆಕ್ ಮಾಡಿ ಈ ಅಡ್ಮಿಟ್ ಕಾರ್ಡನ್ನು ನೋಡ್ಬೋದು. ಸೊ ಅದರಲ್ಲಿ ಇನ್ನೂ ಯಾವುದೇ ರೀತಿಯ ಈ KPSC ನೋಟಿಫಿಕೇಷನ್ ನಂಬರ್ ಒಳಗೆ ಚೆಕ್ ಮಾಡ್ರೆ ಈ ನಂಬರ್ ನಿಮ್ಮ ಅರ್ಜಿಯ ಸಂಖ್ಯೆನ ಹಾಕಿ ಇಲ್ಲಿ ಚೆಕ್ ಮಾಡ್ರೆ ಇನ್ನೂ ಯಾವುದೇ ರೀತಿಯ ಅಪ್ಡೇಟ ಬಂದಿಲ್ಲ. ಸೊ ಈಗ ಈ ಎಕ್ಸಾಮ್ ಬಗ್ಗೆ ಡೇಟ್ಗಳನ್ನ ನೋಡ್ತಾ ಹೋಗೋಣ. ಸೊ ಆಗಸ್ಟ್ ತಿಂಗಳಲ್ಲಿ 4ನೇ ತಾರೀಕು ಖಾಲಿ ಇದೆ, ಮತ್ತು 11ನೇ ತಾರೀಕು ಮತ್ತು 18ನೇ ತಾರೀಕು. ಸೊ ಇವು 3 ಒಳಗೆ ಅವರ ಎಕ್ಸಾಮ್ ನಡೆಸಿರಂದ್ರೆ. ಸೊ ಈಗ ಆಲ್ರೆಡಿ 25ನೇ ತಾರೀಕು KS ಎಕ್ಸಾಮ್ ಅಂತ ಹೇಳ್ಯಾರು. ಸೊ ಈ 3 ತಾರೀಕೊಳಗೆ ನಡೆಸೋದು ಬಹಳ ಕಠಿಣ ಐತಿ. ಸೊ ಆಗಸ್ಟ್ ತಿಂಗಳಲ್ಲಿ ನಡೆಯೋದು ಬಹಳ ಕಡಿಮೆ. ಸೊ ಇವೆಲ್ಲ ನಾವು ಒಂದು ಪ್ರಿಡಿಕ್ಷನ್ ಮಾಡತ್ತೇವೆ ಅಷ್ಟೇ. ಇದರಿಂದ ನೀವೇನು ಭಾಳ ಇದನ್ನ ಆಗಕ್ಕೆ ಹೋಗಬೇಡ್ರಿ. ಸೊ ನೆಕ್ಸ್ಟ್ ಇಲ್ಲಿ ಆಗಸ್ಟ್ 25ನೇ ತಾರೀಕು KS ಎಕ್ಸಾಮ ನೋಡ್ಬೋದು. 384 ಪೋಸ್ಟಿಗೆ ಐತಿ. ಸೊ ಆಗಸ್ಟ್ ತಿಂಗಳಲ್ಲಿ ನಡೆಯೋದು ಬಹಳ ಕಠಿಣ. ನೆಕ್ಸ್ಟ್ ಸೆಪ್ಟೆಂಬರ್ದಾಗ 1ನೇ ತಾರೀಕು ಖಾಲಿ ಐತಿ, 8ನೇ ತಾರೀಕು ಖಾಲಿ ಐತಿ, ಮತ್ತು 22ನೇ ತಾರೀಕು 29ನೇ ತಾರೀಕು. ಸೊ ಇಲ್ಲಿ ಏನಾಗುತ್ತೆ, ಸೆಪ್ಟೆಂಬರ್ನಲ್ಲಿ 14 ಮತ್ತು 15ಕ್ಕೆ ಗ್ರೂಪ್ B ಎಕ್ಸಾಮ್ ಅದಾವೆ. ಸೊ ಗ್ರೂಪ್ B ಎಕ್ಸಾಮ್ ಇರೋದ್ರಿಂದ ಇಲ್ಲಿಯೂ ನಡೆಯೋದು ಕಠಿಣ. 29 ಇಲ್ಲಿ 22ರಿಂದ 29 ಐತಿ. ಸೊ 22 ಮತ್ತು 29 ಇವು ಎರಡು ಕಲ್ಲಿದವು. ಮತ್ತು ಇಲ್ಲಿ ಅಕ್ಟೋಬರ್ದಾಗ ಏನಾಗುತ್ತೆ 6ರಿಂದ 6-13. ಸೊ 22 ಮತ್ತು 29 ಸೆಪ್ಟೆಂಬರ್ದಿಂದ ಅಕ್ಟೋಬರ್ 13 ಒಳಗೆ ಇಲ್ಲಿ ಖಾಲಿ ಐತಿ. ಸೊ ಇಲ್ಲಿ ನಡೀಬಹುದು. ಸೊ ಇವ ಎಕ್ಸಾಮ್ ಏನಾಗ್ತಾವೆ ಶನಿವಾರ ಮತ್ತು ರವಿವಾರನ ಇರ್ತಾವೆ ಫಿಕ್ಸ. ಸೊ ನೀವು ನಡುವ ಸೋಮವಾರ ಮಂಗಳವಾರ ಈ ರೀತಿ ಅಂತರೂ ಬರೋಂಗಿಲ್ಲ.
ಆಲ್ಮೋಸ್ಟ್ ಎಲ್ಲ ರವಿವಾರ ಎಕ್ಸಾಮ ಇರ್ತಾವೆ. ಸೊ ಹಾಗಾಗಿ ನಾವು ಇವು ತಾರೀಕುಗಳು ಅಷ್ಟೇ ತೊಗೊಂಡೆವು. ಸೊ ಇಲ್ಲಿ 27ನೇ ತಾರೀಕು ಅಕ್ಟೋಬರ್ದಾಗ ಖಾಲಿ ಐತಿ. ಬಟ್ ಇಲ್ಲಿ ನವಂಬರ 16ನೇ ತಾರೀಕು 17ನೇ ತಾರೀಕು ಏನೈತಿ PDO ಎಕ್ಸಾಮ್ ಬರುತ್ತೆ. ಸೊ ಹಾಗಾಗಿ ಅವರಿಗೆ ಈ ಸೆಪ್ಟೆಂಬರ್ದಿಂದ ಅಕ್ಟೋಬರ್ 13ವರೆಗೆ ಇಷ್ಟು ಮಾತ್ರ ಖಾಲಿ ಐತಿ. ಸೊ ಇಲ್ಲಿ 22ರಿಂದ ನವಂಬರ 6 ಮತ್ತು 13. ಸೊ ಇವು 4 ಡೇಟ್ ಒಳಗೆ ಅವರ ನಡೆಸ್ಬೋದು. ನಾವು ಪ್ರಿಡಿಕ್ಷನ್ ಅಟ್ಟ ಮಾಡತ್ತೇವೆ ಇದನ್ನ. ಸೊ ಇಲ್ಲೆಲ್ಲರೇ ನಡಲಿಲ್ಲ ಅಂದ್ರೆ ಒಂದು ವೇಳೆ ಸೊ ಅವ್ರಿಗೇನಾಗುತ್ತೆ, ಇಲ್ಲಿ ಡಿಸೆಂಬರ್ದಾಗ 7 ಮತ್ತು 8ನೇ ತಾರೀಕು ಮತ್ತು PDO ಎಕ್ಸಾಮ್ ಐತಿ. ಸೊ ಹಾಗಾಗಿ ಅವ್ರಿಗೆ ನಡೆಸಿರ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ಒಳಗೆ ನಡೆಸ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ಈ ಎಕ್ಸಾಮ ಇಲ್ಲಿ ನವಂಬರ 3 ಮತ್ತು 10 ಖಾಲಿ ಅದ. ಸೊ ಈ ನವಂಬರ್ದಲ್ಲೂ ಇಲ್ಲಿ 24, ಇಲ್ಲಿ ನವಂಬರ್ 3, 10, 24 ಖಾಲಿ ಅದ. ನವಂಬರ್ದಲ್ಲಿ 17ಕ್ಕೆ ಮತ್ತು ಎಕ್ಸಾಮ್ ಅದ PDO. ಸೊ ಇಲ್ಲಿ ನೀವು ನೋಡ್ಬೋದು 8ಕ್ಕೆ ಇಲ್ಲಿ ನಾನ್ HKದವ್ರಿಗೆ, ಮತ್ತು ಅದೇ ರೀತಿ 16 ಮತ್ತು 17ಕ್ಕೆ HK ವಿಭಾಗಕ್ಕೆ ಏನೈತಿ PDO ಎಕ್ಸಾಮ್ ಅದ. ಸೊ ನವಂಬರ್ನಲ್ಲಿ ಇವ್ರಿಗೆ ಆಗೋದಿಲ್ಲ, ನಡೆಸಿರ ಸೆಪ್ಟೆಂಬರ್ ಟು ಅಕ್ಟೋಬರ್ ಒಳಗೆ ನಡೆಸಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಡಿಸೆಂಬರ್ ದಾಟಿ ಅವು ಎಕ್ಸಾಮ್ ಹೋಗುವ ಸಾಧ್ಯತೆ ಬಹಳ ಐತಿ. ಸೊ ಹಾಗಾಗಿ ಇನ್ನು ಇನ್ನೊಂದು ವಾರ ಒಳಗೆ ಏನರೇ ಅಪ್ಡೇಟನ್ನು ಬಿಡ್ಬೋದು. ಅಲ್ಲಿವರೆಗೂ ಯಾರು ಚೆನ್ನಾಗಿ ಓದ್ತಾ ಇರಿ. ಮತ್ತು ಈ ಲ್ಯಾಂಡ್ ಸರ್ವೆ ಸಂಬಂಧಪಟ್ಟಂಗೆ ಡೈಲಿ 2ರಿಂದ 3 ಕ್ಲಾಸ್ ಏನೈತಿ ಇದೇ ಚಾನಲ್ನಲ್ಲಿ ಬರ್ತಾವೆ. ಸ್ಪೆಸಿಫಿಕ್ಕಾಗಿ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳ ಟಾಪಿಕ್ ವೈಸ್ ಈಗ ಆಗಲೇ ಕಂಪ್ಲೀಟ್ ಆಗ್ಯಾವು. ನೀವು ಹೋಗಿ ಪ್ಲೇಲಿಸ್ಟನ್ನು ಚೆಕ್ ಮಾಡ್ಬೋದು. ಪ್ಲೇಲಿಸ್ಟ್ ಒಳಗೆ ಎಲ್ಲ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಸೀರಿಯಲ್ ವೈಸ್ ಅದಾವು. ನಿಮ್ಗೆ ಯಾವುದೇ ಗೊಂದಲ ಏನೈತಿ ಆಗೋದಿಲ್ಲ. ಮತ್ತು ಫಿಸಿಕ್ಸ್ ಕ್ಲಾಸ, ಸೊ ಫಿಸಿಕ್ಸು ಆಲ್ಮೋಸ್ಟ್ ಇನ್ನು 2ರಿಂದ 3 ಚಾಪ್ಟರ್ ಅಷ್ಟೇ ಬಾಕಿ ಉಳಿದವು. ಅವು ಕಂಪ್ಲೀಟ್ ಆಗ್ತಾವೆ ಇನ್ನೊಂದು 4-5 ದಿನದಾಗ. ಸೊ ಹಾಗಾಗಿ ನೀವು ಅವುಗಳನ್ನ ನೋಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಲ್ಯಾಂಡ್ ಸರ್ವೆ ಏನೈತಿ ಸ್ಪೆಸಿಫಿಕ್ ಆಗಿ ಲ್ಯಾಂಡ್ ಸರ್ವೆ ಸಂಬಂಧ ಒಂದು ಪ್ಲೇಲಿಸ್ಟ್ ಐತಿ. ಈಗಾಗಲೇ 63 ಕ್ಲಾಸ್ ಆಗ್ಯಾವು. ಇದ್ರೊಳಗೆ ಫಿಸಿಕ್ಸ್ ಕ್ಲಾಸ್ ಅದಾವು, ಮ್ಯಾಥಮೆಟಿಕ್ಸ್ ಕ್ಲಾಸ್ ಅದಾವು. ಸೊ ಇಲ್ಲಿ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ ಡೈಲಿ ಏನೈತಿ ಕ್ವಿಕ್ ರಿವಿಷನ್ ಕ್ಲಾಸ್ಗಳು ಇರ್ತಾವೆ, ಅವನು ಅಟೆಂಡ್ ಮಾಡಿರಿ. ಹಾಗೂ ಫಿಸಿಕ್ಸ್ ಏನೈತಿ 13 ಕ್ಲಾಸ್ ಆಗ್ಯಾವ. ಈಗ ಇನ್ನು ಇಲ್ಲಾಂದ್ರೂ 2ರಿಂದ 3 ಚಾಪ್ಟರ್ ಬಾಕಿ ಇದಾವೆ, ಅವನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ KPSC ನಡೆಸಿದಂಥ ಎಕ್ಸಾಮ್ಗಳ್ದ ಓಲ್ಡ್ ಕ್ವಶನ್ ಪೇಪರು ಇರ್ತಾವೆ, ನೀವು ಅವನು ನೋಡ್ಬೋದು. ಸೊ ನನ್ನ ಕ್ಲಾಸ್ ಅಟ್ಟೆ ಕೇಳಿ ಅಂತ ನಾ ಹೇಳಲ್ಲ. ಸೊ ನೀವು ಬೇರೆ ಕಡೆ ಸೋರ್ಸನ್ನು ಯೂಸ್ ಮಾಡ್ಬೋದು. ಸೊ ಬಟ್ ಇಲ್ಲಿ ನಮ್ಮಲ್ಲಿ ಏನೈತಿ, ನಾ ಟಾಪಿಕ್ ವೈಸ್ ಎಲ್ಲ ಮಾಡೀನಿ, ನಿಮಗೆ ತೋರಿಸ್ತೀನಿ ಬೇಕಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಸೆಟ್ ಥಿಯರಿ ಚಾಪ್ಟರ್ದ ಒಂದು ಸೆಕೆಂಡು. ಸೊ ಇಲ್ಲಿ ಸೆಟ್ ಥಿಯರಿ ಮೇಲೆ 6ರಿಂದ 7. ಸೊ ಸೀಕ್ವೆನ್ಸ್ ಮೇಲೆ, ಮ್ಯಾಟ್ರಿಕ್ಸ್ ಮೇಲೆ 5-6, ಪರ್ಮ್ಯುಟೇಷನ್ ಕಾಂಬಿನೇಷನ್ ಮೇಲೆ, LCM ಆ್ಯಂಡ್ HCF ಮೇಲೆ, ಅಲ್ಜಿಬ್ರಾ ಮೇಲೆ. ಹಾಗೆ ಇವು ಓಲ್ಡ್ ಕ್ವಶನ್ ಪೇಪರ, ಅಂದರೆ 2023ರಾಗ ನಡೆದಿದ್ದು. ನೆಕ್ಸ್ಟ್ ಜಿಯೋಮೆಟ್ರಿ ಮೇಲೆ 7ರಿಂದ 8 ಕ್ಲಾಸ್ ಆಗಿವೆ. ಹಾಗೂ ಫಿಸಿಕ್ಸ್ ಕ್ಲಾಸು, ಮ್ಯಾಗ್ನೆಟಿಸಮು, ಎಲೆಕ್ಟ್ರಿಸಿಟಿ,
ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನು ಮತ್ತು ಕ್ವಿಕ್ ರಿವಿಷನ್ ಕ್ಲಾಸಸ್. ಸೊ ನೀವು ಈ ಕ್ಲಾಸ್ ಕೇಳೋದ್ರಿಂದ ಬಹಳ ಉಪಯೋಗ ಆಗ್ತದೆ. ಮ್ಯಾಥಮೆಟಿಕ್ಸ್ ಕ್ವಿಕ್ ರಿವಿಷನ್ ಆಗೋದ್ರಿಂದ ಇದರಲ್ಲಿ ಎಲ್ಲ ಥರ ನಿಮ್ಗೆ ಎಕ್ಸಾಂಪಲ್ಸು ಬಂದಿರ್ತಾವೆ. ಸೊ ನೀವು ಟಾಪಿಕ್ ವೈಸ್ ಒಂದೊಂದು ಮಾಡೋಕ್ಕಿಂತ ಒಮ್ಮೆ ಟಾಪಿಕ್ ವೈಸ್ ಮಾಡಿ ಏನೈತಿ ಇವು ಕ್ವಿಕ್ ರಿವಿಷನ್ ಕ್ಲಾಸ್ ನೋಡುತ್ತೆ ಬರೀ. ಇದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ಮತ್ತು ಏನಾದರೂ ಅಪ್ಡೇಟ್ ಬಂದರೆ ಇದೇ ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.